ಗೀತಾ ಮಹಾತ್ಮೆ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ. ಇಲ್ಲಿ ಭಗವಂತನು ಸೃಷ್ಟಿ ಮತ್ತು ನಾಶದ ಬಗ್ಗೆ ಅರ್ಜುನನಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದಾನೆ. ಭಗವಂತನು ಸರ್ವವನ್ನೂ ನಾಶ ಮಾಡುವ ಮೃತ್ಯುವಾಗಿದ್ದಾನೆ ಹಾಗೂ ಮುಂದಿನ ಭವಿಷ್ಯದ ಉದ್ಭವವನ್ನು ಮಾಡುವ ಸಾಮರ್ಥ್ಯ ಇರುವವನೂ ಆಗಿದ್ದಾನೆ. ಇದು ಜೀವನದ ಅಂತ್ಯ ಮತ್ತು ಪುನರ್ಜನ್ಮದ ಚಕ್ರವನ್ನು ಸೂಚಿಸುತ್ತದೆ. ಸ್ತ್ರೀ ಎಂಬುವವಳು ಭಗವಂತನ ಒಂದು ಅದ್ಭುತ ಸೃಷ್ಟಿಯಾಗಿದ್ದಾಳೆ. ಪ್ರಪಂಚದ ಎಲ್ಲಾ ಜೀವಿಗಳು ಸ್ತ್ರೀ ಮುಖೇನ ಹುಟ್ಟುತ್ತವೆ. ಪ್ರಕೃತಿಯಲ್ಲಿರುವ ಗಿಡ ಮರಗಳಲ್ಲಿಯೂ ಸ್ತ್ರೀ ರೂಪ ಕಾಣಬಹುದು. ಇದರ ಮೂಲಕ ಭಗವಂತನು ಉದ್ಭವಶ್ಚ ಭವಿಷ್ಯತಾಂ, ಮುಂದೆ ಹುಟ್ಟಲಿರುವವರ ಜನ್ಮಕ್ಕೆ ಕಾರಣನು ನಾನೇ ಎಂದಿದ್ದಾನೆ. ಸ್ತ್ರೀ ಗುಣಗಳಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ ಮತ್ತು ಕ್ಷಮ ತಾನೇ ಎಂದಿದ್ದಾನೆ. ಇದರ ಅರ್ಥ ಹೀಗೂ ಇರಬಹುದು: ಒಂದು ಜೀವಿ ಹುಟ್ಟಿದ ನಂತರ ಜೀವಿಯ ಲಾಲನೆ, ಪಾಲನೆ, ಪೋಷಣೆಯ ಜವಾಬ್ದಾರಿಯನ್ನು ಮಾತೃಜೀವವೇ ನೋಡಿಕೊಳ್ಳುತ್ತದೆ. ಸ್ತ್ರೀ ಗುಣಗಳಲ್ಲಿ ಭಗವಂತನು ನೆಲೆ ನಿಲ್ಲದೆ ಹೋಗಿದ್ದರೆ ಆ ಜೀವಿಯ ಭವಿಷ್ಯದ ಊಹೆಯೂ ಕಾಣಲು ಸಾಧ್ಯ ಆಗುತ್ತಿರಲಿಲ್ಲ ಅನ್ನಿಸುತ್ತದೆ. ಶ್ರೀ ಎಂದರೆ ಸಂಪತ್ತು, ಶುಭ. ವಾಕ್ ಎಂದರೆ ವಾಣಿ. ಸ್ತ್ರೀಯರಲ್ಲಿ ಮಾರ್ಧವತೆ ಇರುವುದರಿಂದ ಅವರ ಮಾತಿನಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ. ಇದರ ಶಕ್ತಿಯ ಅರಿವಿದ್ದ ನಮ್ಮ ಪೂರ್ವಜರು ನಮಗೆ ಬುದ್ಧಿಮಾತಿನ ರೂಪದಲ್ಲಿ ಹೀಗೆ ಹೇಳುತ್ತಿದ್ದರು: ಸ್ತ್ರೀಯ ಬಾಯಿಯಿಂದ ಅನುಚಿತ ಮಾತುಗಳು ಬರಬಾರದು, ಅದು ಅಪಶಕುನ ಎಂದು. ಭಗವಂತನು ನೆನಪಿನ ರೂಪವಾಗಿ ಸ್ತ್ರೀಯರ ಹೃದಯದಲ್ಲಿ ಕುಳಿತಿರುತ್ತಾನೆ. ಅದಕ್ಕಾಗಿಯೇ ಜನುಮ ಜನುಮವಾದರೂ ಧರ್ಮಕ್ಕೆ ಅಪಚಾರವಾದಾಗ ಧರ್ಮದ ಬೋಧನೆ ಮಾಡಲು ಭಗವಂತ ಬಂದೇ ಬರುವನು. ಇದಕ್ಕೆ ಉದಾಹರಣೆ ಅಂಬಾದೇವಿ ಶಿಖಂಡಿಯಾಗಿ ಬಂದದ್ದು. ಕ್ಷಮೆ ಎಂಬುದು ಸ್ತ್ರೀಯರಿಗೆ ಭಗವಂತನ ಮೂಲಕ ಸಿಕ್ಕಿದ ಅತ್ಯಮೂಲ್ಯವರ. ಕ್ಷಮೆಯ ಮೂಲಕ ಜಗತ್ತನ್ನು ಸಂಕಟದಿಂದ ಪಾರು ಮಾಡುವ ಕೆಲಸ ಮಾಡುತ್ತಿದ್ದಾನೆ. ಭಗವಂತನು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕಬಳಿಸುವ ಮೃತ್ಯು ದೇವತೆಯಾಗಿ ಹಾಗೂ ಪ್ರಳಯ ಕಾಲದ ನಂತರ ಸೃಷ್ಟಿಯನ್ನು ಪುನಃ ನಿರ್ಮಾಣ ಮಾಡಿ ನಮ್ಮನ್ನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.